ಸ್ನೇಹಿತರೆ ಒಂದು ಸ್ವಲ್ಪ ಜಾತ್ರೆಗೆ ಖಾರ ಮತ್ತು ಲಾಡು ಮಾಡಿಸ್ಬೇಕಾಯ್ತು, ಅದಕ್ಕೆ ಸ್ವಲ್ಪ ಮಾಡ್ಸೋಣ ಅಂತಂದು 1-2.5 kg ಹಿಟ್ಟು ತಂದಿದ್ವಿ. ಅದನ್ನೇ ಒಂದೇ ಟೈಮಿಗೆ ಎರಡಕ್ಕೂ ಕಲಿಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೇನೆ ಅಂದರೆ ಖಾರಕ್ಕೂ ಆಗಂಗೆ ತಿರ್ಗಾ ಲಾಡುಗೂ ಬರೋ ಥರ ಕಲಿಸ್ಕೊಂಡಿದ್ದಾರೆ. ಅದಕ್ಕೆ ತೋರಿಸ್ತೀನಿ ತಡೀರಿ. ಈ ಥರ ಐತೆ ಈ ಥರ ಐತೆ ನೋಡೋಣ. ಇದು ಖಾರಕ್ಕೂ ತಿರ್ಗಾ ಲಾಡಿಂದು ಅದೇನು ಜಾಲ್ರ ನೋಡಿ ಈ ಥರ. ಅದು ದೇವಾಕದು. ಸ್ನೇಹಿತರೆ ಇನ್ನೇನು ಎಣ್ಣೆ ಕಾಯ್ತಾ ಇದೆ. 1-2 ಹನಿ ಹಾಕಿದ್ರು. ಅದು ಎಣ್ಣೆ ಕಾದೈತಾ ಇಲ್ಲ ಅಂತಂದು ಟೆಸ್ಟ್ ಮಾಡೋಕ್ಕೆ. ಇವಾಗ ಅವ್ರಿಗೆ ಕಂಫರ್ಟ್ ಝೋನ್ ಆಗಂಗೆ ಚೇರ್ ಹಾಕೊಂಡಿದ್ದಾರೆ. ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಹಾಗಾಗಿ ಆ ಕಡೆ ಈ ಕಡೆ ಉರಿತಿರುತ್ತಾ. ಉರಿ ಎಲ್ಲ ಕೈಗೆ ತಗ್ಲುತ್ತಲ್ಲ, ಅಲ್ಲಿಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಕೈಗೆ ಬರುತ್ತೆ ಉರಿ. ಅದಕ್ಕಾಗಿ ಕೈ ಇಟ್ಕೊಳಕ್ಕೆ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ವಿ. ಇನ್ನೇನು ಅದಕ್ಕೆ ಕಾಳು ಅವೆಲ್ಲ ಹಾಕ್ತಾರೆ. ಇದನ್ನು ಇಷ್ಟು ರೆಡಿ ಮಾಡ್ಕೊಂಡಿದ್ವಿ. ಸ್ನೇಹಿತರೆ ಇನ್ನೇನು ಎಣ್ಣೆ ಚೆನ್ನಾಗಿ ಕಾದ್ರೆ ಮಾತ್ರ ಹಾಕಿದ ತಕ್ಷಣವೇ ಕಾಳು ಎದ್ದು ಬರ್ಬೇಕು. ಹಂಗೆ ಮಾತ್ರ ಕರೆಕ್ಟಾಗಿ ಅದಕ್ಕಿರುತ್ತದೆ ನೋಡಿ ಯಾವ ರೀತಿ ಎದ್ದಾಡ್ತಾ ಇದ್ದಾವೆ ಅಂತಂದು. ಅದು ನೀಟಾಗಿ ಅದ್ರಾಗ ಏನೈತೆ ಅದು ಆಗೋವರೆಗೂ ಮತ್ತೆ ಹಾಕ್ಕೊಳಲ್ಲ. ಅದೆಲ್ಲ ನೀಟಾಗಿ ಕಾಳು ಟೈಪಿಗೆಲ್ಲ ಕುಳುಕ್ಸ್ತಾರೆ, ನೀಟಾಗಿ ಬೀಳ್ತವೆ ನೋಡಿ. ಅದ ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಮಾತ್ರ ಬರ್ತವೆ, ಇಲ್ಲಾಂದರೆ ಅಲ್ಲಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಇದೊಂದು ಸಮಸ್ಯೆ ನೋಡಿ ಅಷ್ಟೇ. ಇವಾಗ ಅದು ಚೆನ್ನಾಗಿ ಬೇಯಕ್ಕೆ ಬಿಟ್ಟು ಎಲ್ಲ ಹಿಂದೆ ಮುಂದಕ್ಕೆ ತಿರುವಾಕ್ತಾರೆ. ಉರಿ ಸಣ್ಣಕ್ಕಿದ್ರೆ ಏನಾಗುತ್ತಂದರೆ ಆ ಕಾಳು ಅಲ್ಲೇ ಮೆತ್ತೆ ಆಗಿಬಿಡುತ್ತೆ. ಅದು ತಿರ್ಗ ಪಾಕ ಸರಿಯಾಗಿ ಹಿಡಿಯಲ್ಲ. ಹಾಗಾಗಿ ಇವೇನು ಹಾಕಿದ ತಕ್ಷಣ ಒಂದು ಯಾವತ್ತು ಬಿಟ್ಟು ತೆಗ್ದಾಕ್ಬಿಡ್ಬೇಕು. ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಅದಕ್ಕೆ ಆವಾಗ ಕಾಳು ಕರೆಕ್ಟಾಗಿ ಕರುಮ್ ಟೈಪ್ ಬರುತ್ತೆ. ಪಾಕನೂ ನೀಟಾಗಿ ಹಿಡಿತತೆ ಲಾಡಿಂದು. ಇನ್ನೇನು ಖಾರ ಕರುಮ್ ಅಂತಿರುತ್ತೆ ಅಷ್ಟೇ. ಎಡಗೈಯಾಗಿ ಇಟ್ಕೊಳೋದು, ಬಲಗಡೆ ಸಾಟಿನೇ ಕರೆಕ್ಟಾಗಿ ಒಯ್ಯಕ್ಕೆ ಚಂದ. ಎಡಗಡೆ ಇಟ್ಕೊಂಡು ಎಡಗಡೆ ಕೈಯಾಗೆ ಇದನ್ನ ಜಾಲ್ರ ಇಟ್ಕೊಂಡು ಆ ಥರ ಕೈಯಾಗಂದರೆ ನೀಟಾಗಿ ಹೋಗಿರುತ್ತವೆ. ಅಣ್ಣ ಈ ಕಡಲೆ ಪ್ಯಾಕೆಟ್ ಕಡಲೆ ಹಿಟ್ಟು ಬೆಟರ ಏನು ನಾವು ಹಾಂ ಅವು ಚೆನ್ನಾಗಿ ಬರ್ತಾವಲ್ಲ. ಇದ್ರಾಗ ಮಿಕ್ಸ್ ಇರುತ್ತೆ, ಹಿಟ್ಟು ಮಿಕ್ಸ್ ಹೊಡಿತಾರೆ. ನಾವು ಕಡಲೆ ಬಿಡ್ಸ್ಕೊಂಬಂದ್ರೆ ಬರೀ ಕಡಲೆದೇ ಇದಿರುತ್ತಲ್ಲ, ಸಮಸ್ಯೆ ಇರಲ್ಲ. ಸರಿ. ಸ್ನೇಹಿತರೆ ಎಣ್ಣೆ ಕಾಯ್ಲಿಲ್ಲ ಅಂದರೆ ನೋಡಿ ಅಲ್ಲೊಂದು ಉಂಡೆ ಐತೆ, ಇಲ್ಲಿ ಈ ಥರ ಅಂಡ್ಕೊಂಡ್ಬಿಡ್ತವೆ ಅಲ್ಲೇ. ಅವನ್ನ ತಿರ್ಗಾ ಬಿಡ್ಸೋಕ್ಕೂ ಬರಲ್ಲ ಸರಿಯಾಗಿ, ಹೆಂಗಂದ್ರೂ ಬರಲ್ಲ ಅವು. ಆ ಥರ ಉಂಡೆ ಟೈಪೇ ಇದಾಗುತ್ತೆ. ಪಾಕದಾಗ ಒಂದು ಸ್ವಲ್ಪ ಪಾಕ ತಗೊಂಡು ಒಂದು ಚೂರು ಬಿಟ್ಕೊಂತ ಹೋಗ್ತವೆ. ಏನೇಂದ್ರು ಎಣ್ಣೆ ಮಾತ್ರ ಕಾಯ್ಬೇಕು ಚೆನ್ನಾಗಿ. ಇವಕ್ಕೆ ಕರ್ಗಂತೂ ಆಗಲ್ಲ, ಎಣ್ಣೆ ಕಾದಷ್ಟು ಒಳ್ಳೇದು. ಇಲ್ಲಾಂದ್ರೆ ಅದನ್ನೇ ಕೆಟ್ಟೋಗ್ಬಿಡುತ್ತೆ. ಸ್ನೇಹಿತರೆ ಇನ್ನೇನು ಲಾಡಿಗೆ ಸಪ್ರೇಟ್ ತೆಗ್ದಿದ್ವಿ ಕಾಳನ್ನ. ಅವು ಇದ್ದು ಏನಕ್ಕಂದರೆ ಖಾರಿಗೆ, ಅಂದರೆ ಬೂಂದಿ ಕಾಳಿಗೆ ಖಾರ ಮಾಡ್ತಾರೆ. ಇವಾಗ ಅದೊಂದು ಸ್ವಲ್ಪ ಅದ್ರಾಗೆ ಖಾರ ಮಾಡ್ತಾರೆ, ನೋಡೋಣ. ಸೊ ಇವಾಗ ಖಾರದ ಕಾಳಿಗೆ ಹಾಕ್ತಿದ್ದಾರೆ ನೋಡಿ.
ಫಸ್ಟಿಗೆ ರೋಸ್ಟು ಚೆನ್ನಾಗಿ ಚೆನ್ನಾಗಿ ಕೆಂಪುಗೆ ಹಾಕ್ಬೇಕು ಕಾಳು. ಹಂಗಾದ್ರೆ ಮಾತ್ರ ಅದು ಖಾರ ಅನ್ಸ್ಕೊಳತ್ತೆ ಸಾಧ್ಯ, ಇಲ್ಲಾಂದ್ರೆ ಖಾರ ಅನ್ಸ್ಕೊಳಲ್ಲ. ಅದು ಅವೇನಿದ್ರು ಒಂದು ಸ್ವಲ್ಪ ಬೆಳ್ಳಗಿದ್ರೆ ಮಾತ್ರ ಲಾಡಿಗೆ ಕರೆಕ್ಟಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಿದರೆ ಇದು ಲಾಡು ಅನ್ಸ್ಕೊಳಲ್ಲ. ಹಾಗಾಗಿ ಈ ಥರ ಫಸ್ಟ್ ಯಾವತ್ತಿದ್ರೂ ಲಾಡಿಗೆ ಫಸ್ಟ್ ಮಾಡೋದು ಹೇಳ್ದಾಗ. ಇವು ರೋಸ್ಟ್ ಮಾಡಿದಷ್ಟು ಒಂಥರ ಕರುಮು ಅನ್ನೋ ಟೈಪ್ ಬರ್ತಾವಲ್ಲ, ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಡಲೆ ಆಲ್ರೆಡಿ ಬೇಷನಕ್ಕೆ ಹಾಕೊಂಡಿದ್ದಾರೆ ಸ್ನೇಹಿತರೆ. ಇದು ಪಚ್ಚನೆ ದಿಬ್ಬೆ ಹಾಕ್ತಿದ್ದಾರೆ ಖಾರದ ಕಾಳಿಗೆ. ಇನ್ನೇನು ಇನ್ನೊಂದು ಸರಿ 2 ಸರಿ ಆಗ್ಬೋದು ಅಷ್ಟೇ. 3 ಟ್ರಿಪ್ ಅಷ್ಟೇ. 3 ಸುತ್ತಿಗೆ ಎಲ್ಲ ಮುಗೀತತೆ ಖಾರಿನ ಕಾಳು. ಅದಕ್ಕೆ ಮಾತ್ರ ಒಂದು 5 ಸರಿ ಏನೋ ತೆಗ್ದಾಕಿದಾರೆ. ಅದಕ್ಕೆ 5-6 ಸರಿ ಹಾಕಿದ್ರಲ್ಲ, ಅದು ಸರಿ. ಅದೊಂದು 10 ಸರಿ, ಇದೊಂದು 3 ಸರಿ ಆಗುತ್ತೆ ಅಷ್ಟೇ. ಅವು ಒಂದು ಸ್ವಲ್ಪ ಕಾಳು ಇದಾಗ್ಬಿಟ್ಟಿದ್ದಾವೆ ಒಂಚೂರು ಎಲ್ಲ, ಅದಕ್ಕೆ ಚೆನ್ನಾಗಿ ಎಣ್ಣೆ ಕಾಯಿಲೆ ಅಂತ ವೆಯ್ಟಿಂಗು ಸ್ನೇಹಿತರೆ. ಇನ್ನೇನು ಇದು ಲಾಸ್ಟ್ನೇ ದಿಬ್ಬೆ. ಇನ್ನೇನು ಖಾರ ಕಾಳಿಗೆ ಇನ್ನೇನು ಮುಗೀತತೆ. ಉಳ್ದಾವೆಲ್ಲ ಐಟಮ್ಸ್ ಇಲ್ಲ ಇದಾವೆ, ಅವನ್ನೆಲ್ಲ ಹಾಕಿ ಇದು ಮಾಡ್ತಾರೆ. ಇನ್ನೇನು ಇದು ಮುಸ್ರೆ ನೀರಿಗೆ ಇಕ್ತೀವಿ ದನಗಳಿಗೆ ಚೆನ್ನಾಗಿ, ಯಾಕಂದರೆ ವೇಸ್ಟ್ ಮಾಡಬಾರ್ದಲ್ಲ. ಅದಕ್ಕೆ ಈ ಕಡಲೆ ಹಿಟ್ಟಿನ ನೀರು ಕಲಸಿರೋದು. ನಮ್ಮಮ್ಮ ಎಲ್ಲ ಜರಡಿದು ಎಲ್ಲ ನೀಟಾಗಿ ತೊಳಿತದ ಹೋಗಂಗೆ. ಸ್ನೇಹಿತರೆ ಇನ್ನೇನು ಅವಲಕ್ಕಿ ಒಂದು ಸ್ವಲ್ಪ ಹಾಕಬೇಕು. ಇನ್ನು ಎಣ್ಣೆ ಕಾದಿಲ್ಲ, ಯಾಕಂದರೆ ಹಾಕಿದ ತಕ್ಷಣ ಎದ್ದಾಳ್ಬೇಕಲ್ಲ, ಹಾಗಾಗಿ. ಯಾಕಂದರೆ ಇಲ್ಲಾಂದರೆ ಬಾಣಲಿ ತಳದಲ್ಲಿ ಉಳ್ಕೊಂಡ್ಬಿಟ್ರೆ ತಿರ್ಗಾ ಮತ್ತೆ ಎಬ್ರಿಸೋದು ಭಾಳ ಕಷ್ಟ ಆಗುತ್ತೆ. ಯಾವ ರೀತಿ ಹಾಕಬೇಕು, ಯಾವ ರೀತಿ ಮಾಡ್ಬೇಕಂತ ಹೇಳ್ತೈತೆ. ಹಾಕ್ತಾರೆ ಗೊತ್ತಾಗುತ್ತೆ ಇದರಲ್ಲೇ ಯಾವ ರೀತಿ ಏನು ಕತೆ ಅನ್ನೋದು ನೋಡಿ. ಎಷ್ಟು ನೀಟಾಗಿ ಎದ್ದಾಳ್ತದೆ ನೋಡಿ. ದಪ್ಪನಾಗ ಹಾಕಮ್ಮ. ಕಲರಿಗೋಸ್ಕರ ಅರ್ಶಿನ ಪುಡಿ ಚೆನ್ನಾಗಿ ಹಾಕ್ಬೇಕು. ಹಂಗಂತಂದು ದಪ್ಪನಾಗ ಹಾಕಿದ್ರೆ ಬರೀ ಅದ್ರ ಗೌಲೆ ಬರುತ್ತೆ. ಅದಕ್ಕೆ ತಕ್ಕಂತೆ ಹಾಕ್ಬೇಕಷ್ಟೆ. ನೀಟಾಗಿ ದೇವ್ ಕಾಣ್ತೈತೆ ನೋಡಿ ಅವು ಯಾವ ರೀತಿಯಾಗಿದಾವಂತಂದು. ಅವು ಅಕ್ಕಿ ಟೈಪು ಹಂಗೆ ಕೆಳಗೆ ಉಳ್ಕೊಂಡ್ಬಿಡ್ತಾವ. ಅವು ಒಂಥರ ವೇಸ್ಟ್ ಆದಂಗೆ, ಅವು ತಿನ್ನೋಕ್ಕೂ ಬರಲ್ಲ, ಕರುಮ್ ಅನ್ನಲ್ಲ. ಇದಾಯಿತು. ನೀನು ಬೆಳ್ಳುಳ್ಳಿ ಕಡಲೆಕಾಯಿ ಬೀಜ ತಗೊಂಬರ್ಬೇಕಾಯ್ತು. ಆಗ್ತಾವ ಅವು. ಆಗ್ಲಿಲ್ಲ ಅಂದ್ರೆ ಇನ್ನೂ ಹೊಸ ಅಣ್ಣ ನನಗೆ ಕಡಲೆ ಬೀಜ ಸಿಕ್ಕಿರ್ಬೇಕಣ್ಣ. ನಮ್ಮಮ್ಮ ಈಗ ಅಲ್ಲಿಲ್ಲ, ಏನು ಬೇಡ ಅಂತಾರೆ. ನಮಗೆ ಕರುಮ್ ಅಂತ ಕಡಲೆ ಬೀಜ ಸಿಕ್ಕರೇನೆ ಚಂದ. ಸ್ನೇಹಿತರೆ ಇವಾಗ ಇನ್ನೊಂದು ಕಡಲೆ ಬೀಜ ಹಾಕಿದ್ದಾರೆ. ಎಲ್ಲ ಪಾಠ ಗುರ್ತದವ್ ನೋಡಿ. ಅದಕ್ಕೆ ನಾವು ಎಷ್ಟೊತ್ತಿದ್ರು ಕಾಳದು ಖಾರ ಬೂಂದಿದು 1/4% ಮಾಡ್ಕೋಬೇಕು, 3/4% ಲಾಡುಗೆ ಹಾಕ್ಬೇಕು. ಇದು ಇನ್ನೇನು ಅರ್ಧಕ್ಕರ್ಧ ಇವೇ ಇರ್ತವೆ, ಅವು ಇವು ಐಟಮ್ಸೇ ಇರ್ತವೆ. ಕರಿಬೇವು, ಕಡಲೆ ಬೀಜ, ಅವಲಕ್ಕಿ, ಬೆಳ್ಳುಳ್ಳಿ, ಬರೀ ಅವೇ ಇರ್ತವೆ. ಅವಾಗ ಅರ್ಧಕ್ಕೆ ಬರ್ತತೆ ಲಾಡ್ನಾಗ, ಅರ್ಧ ಇದು ಬರುತ್ತೆ ಖಾರ.
ಕರ್ಗಾದ ಬಿಡಮು ಇಲ್ಲ ಗುರಿ ಅಂತ ಸಾಕೈತೆ ಇವಾಗ ನೀಟಾಗೆ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದ್ರೆ ಕರ್ಗಾಗ್ಬಿಡ್ತವೆ ತಳದಲ್ಲಿ ಕೂತ್ಕೊಂಡು. ಯಾಕಂದ್ರೆ ಕಡಲೆ ಬೀಜ ಗಟ್ಟಿ ಇರ್ತಾವಲ್ಲ, ತಳಕ್ಕೆ ಹೋಗ್ಬಿಡ್ತವೆ. ಇವು ಆದ್ರೆ ಅವಲಕ್ಕಿ ಹಂಗೆ ಎದ್ದು ಬಂದ್ಬಿಡತ್ತ. ನೋಡಿ ಯಾವ ರೀತಿ ಆಗಿದಾವ ಅಂತಂದು ಚೆನ್ನಾಗಿದಾವೆ. ಹಂಗೆ ಡೈರೆಕ್ಟ್ ಕಲ್ಸ್ಬಿಡೋದೆ ಎಲ್ಲ. ಸ್ನೇಹಿತರೆ ಇನ್ನೇನು ಪಾಕಕ್ಕೆ ಇಕ್ತಿದ್ದಾರೆ. ಪಾತ್ರೆ ಇಕ್ಕಿ ಸಕ್ರೆ ಎಷ್ಟು ಅಣ್ಣ ಓಕೆ 3 kg ಸಕ್ಕರೆ 2 kg ಲಾಡು 2 kg ಅಂದ್ರೆ 1 kgಗೆ 1 kg ಸಕ್ರೆ. ನೀರಿನೇನು ಹಾಕ್ತಾರೆ? ನೀರೆಷ್ಟು ಅದಕ್ಕೆ ಒಯ್ತೀರ? 3 ಲೋಟ 4 ಲೋಟ, ಜಾಸ್ತಿ ಹಾಕಂಗಿಲ್ಲ. ಪಾಕ ಚೆನ್ನಾಗಿ ಇರಬೇಕು, ಗಟ್ಟಿ ಪಾಕ ಮುದ್ದಕೊಳ್ಳಂತೆ. ನೋಡಿ ಜಾಸ್ತಿ ನೀರೇನು ಒಯ್ದಿಲ್ಲ. ಇವಾಗ ಇನ್ನೇನು ಎಣ್ಣೆ ಇಳಿಸ್ಕೊಂಡು ಈ ಬಾಣಲಿ ಏನು ಇಕ್ಕಿದ್ವಿ ಅಂದರೆ ಅಲ್ಗಾಡಬಾರ್ದು ಒಂದೇ ಒಂದು ಕಾರಣಕ್ಕೆ ಬಾಣಲಿನೇ ಇಕ್ಕಿದ್ವಿ. ತಿರ್ಗಾ ಎತ್ಲಾಗ ಉಲ್ಟೋದ್ರೆ ನಮ್ಮ ಕಾಲು ಮೇಕೆ ಬರೋದು. ಹಾಗಾಗಿ ಇನ್ನೇನು ಕರಿಬೇವು ಹಾಕಿದ್ರು, ಮೆಣ್ಸಿಕಾಯಿನ ಆ ಜಾಲರ ಮೇಲಕ್ಕೆ ಹಾಕಿ ಇಕ್ಬಿಟ್ಟದಾರೆ ನೋಡಿ. ಅವೆಲ್ಲ ಅದ್ರಾಗೆ ಬೆಂದ್ಕೊಳ್ತವೆ. ಒಲೆ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ -ಪಾಯಿಂಟು ಎಲ್ಲ ಕರ್ಗಾಬಿಡ್ತವೆ ಅವು. ಯಾಕಂದರೆ ತೆಳುವಾದ ಪದರವನ್ನು ಹೊಂದಿರ್ತವೆ ಮೆಣಸಿಕಾಯಿ ಆಗಲಿ ಕರಿಬೇವಾಗಲಿ. ನೋಡಿ ಇಲ್ಲಿಗೆ ಎಷ್ಟು ಕಲರ್ ಬಂದು. ಕಡಲೆ ಬೀಜ ಅವಲಕ್ಕಿ ಮಾತ್ರ ಅದ್ರಾಗ ಇದು ಮಾಡ್ಕೊತಾರೆ ಅಷ್ಟೆ. ಬೆಳ್ಳುಳ್ಳಿನೇನು ಡೈರೆಕ್ಟೇ ಹಾಕ್ತಾರೆ. ನಾನು ಕರ್ದಾಕ್ತಾರೆ ಅಂತ ಅಂದಾಜು ಮಾಡಿದ್ದೆ, ಬಟ್ ಅದಾಗಲಿಲ್ಲ. ಖಾರ ಪುಡಿ ಹಂಗೆ ಇನ್ನೇನು ಉದುರಿಸ್ತಾರೆ ಅಷ್ಟೆ. ಅಲ್ಲಿಗೆ ಇದು ಕಲರೇ ಚೇಂಜ್ ಆಗ್ಬಿಡ್ತು ಕರಿಬೇವಿಂದ ಅಷ್ಟು. ಯಾಕಂದರೆ ಎಣ್ಣೆ ಅಷ್ಟೊಂದು ಕಾದಿರುತ್ತೆ, ಅದ್ರ ಹತ್ರಕ್ಕೆ ಹೋಗೋಕ್ಕೂ ಭಯ ಆಗುತ್ತೆ ಎಲ್ಲಿ ಇದಾಗ್ಬಿಡುತ್ತೆ ಅಂತಂದು. ಸ್ನೇಹಿತರೆ ಮುದ್ದೆ ಕೋಲಿ ಏನಕ್ಕಂದ್ರೆ ಪಾಕಕ್ಕೆ ಕೈ ಆಡಕ್ಕೆ. ಯಾಕಂದ್ರೆ ಕುದಿತಿರುತ್ತಲ್ಲ ಅದು ಎಳೆ ತಿರ್ಗ ಇದಾನೋ ಆಗುತ್ತೆ. ನಾವು ಒಂದು ಯಾತನ ಜಾಲ ಟೈಪ್ ಅಂತದೇನೋ ಮಗ್ಸೋಂಗ್ ಕುಕೊಂಡ್ರೆ ಅದು ಅಲ್ಲೇ ಇದಾಗ್ಬಿಡುತ್ತೆ. ಇದಾದ್ರೆ ಮುದ್ದೆ ಕೋಲಿ ನೀಟಾಗಿ ಸರಿ ನೀಟಾಗಿ ಪಾಕ ಬರುತ್ತೆ ಅಂತಂದಷ್ಟೆ. ಸ್ನೇಹಿತರೆ ಇನ್ನೇನು ಇದು ಖಾರಕ್ಕೆಲ್ಲ ರೆಡಿ ಮಾಡಿದ್ರು ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ರು. ಎಷ್ಟು ಚೆನ್ನಾಗಿ ಕಾಣ್ತೈತೆ ಸ್ನೇಹಿತರೆ. ಇನ್ನೇನು ಮಗಿಸ್ತೈತೆ ಅಣ್ಣಯ್ಯ. ತಳ ಹತ್ತಿಸ್ದಂಗೆ ನೀಟಾಗಿ ಮುಗಿಸ್ಬೇಕಿದು. ತಿರ್ಗ ಕಲರು ಚೇಂಜ್ ಆಗುತ್ತೆ ನೋಡ್ರಿ, ಕಂದು ಬಣ್ಣಕ್ಕೆ ತಿರುಗುತ್ತೆ. ಉರಿ ತಿರ್ಗ ಚೆನ್ನಾಗಿ ಉರಿಬೇಕು. ಉರಿಲಿಲ್ಲ ಅಂದ್ರೆ ಅದು ಸಕ್ರೆ ಪಾಕ ಸರಿಯಾಗಿ ಎಳೆ ಬರಲ್ಲ. ತಿರ್ಗ ಅದು ಎತ್ತು ಲಾಡು ಕಾಳು ಏನಿರ್ತಾವ ಸರಿಯಾಗಿ ಪಾಕ ತಾಣಲ್ಲ. ಸ್ನೇಹಿತರೆ ಲಾಡುಗಿನ್ನೇನು ದ್ರಾಕ್ಷಿ ಗೋಡಂಬಿ, ದ್ರಾಕ್ಷಿ ಏನಿಲ್ಲ ಗೋಡಂಬಿ ಒಂದು ನಮ್ಮಮ್ಮ ಮುರಿತೈತೆ. ಅದ್ರ ಜೊತೆಗೆ ನಮ್ಮ ಸಿದ್ಧಜ್ಜನ ಸೇರ್ಕೊಂಡವನು. ಏನಾಜ ಇವತ್ತೇ ಅವರು ಒಂಥರ ಸಪ್ಲೇಯರು ಹೌದು. ಏನ್ ಗಣೇಶ ಒಂದ್ ಸ್ವಲ್ಪ ನಗಪ್ಪ, ಈ ಕಡೆ ನೋಡಪ್ಪ. ನಾಚಿ ನೀರಾಗ್ತಾನೆ, ಹೆಣ್ಮಗು ಅಲ್ಲ. ಅದೇ ಸ್ನೇಹಿತರೆ ನೋಡಿ ಪಾಕ ನೋಡ್ತಿದ್ದಾರೆ. ಪಾಕ ಎಳೆ ಬಂದ್ರೆ ಮಾತ್ರ ಅದು ಪಾಕ ಅನ್ಸುತ್ತೆ, ಸುಡುತ್ತೆ. ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲೇ ಅಂಟ. ಸ್ನೇಹಿತರೆ 2 ಲೋಟ 3 ಲೋಟ ಹೆಚ್ಚಿಗೆ ನೀರಾಗಿದ್ದಾವೆ. ಅದಕ್ಕೆ ಇವಾಗ ಚೆನ್ನಾಗಿ ಮಳಿಸ್ತಾ ಇದ್ವಿ. ಏನಾಗುತ್ತೆ ಅಂದರೆ ಪಾಕ ಸರಿಯಾಗಿ ಬರಲ್ಲ. ಹಾಗಾಗಿ ಏನು 20 ನಿಮಿಷಕ್ಕಾಗೋದು ಅರ್ಧ ಗಂಟೆ ಹಿಡಿತತೆ. ಆ ಸೊಲ್ಯೂಷನ್ ಅಂದರೆ ಚೆನ್ನಾಗಿ ಮಳ್ಸೋದು ಅಷ್ಟೇ. ನೋಡಿ ನೋಡಿ ಮುಗಿಸ್ತಿರ್ಬೇಕು. ತಿರ್ಗಾ ಪಾಕ ಬಂದೈತಿಲ್ಲ ಅಂತ ಆಗಾಗ ನೋಡ್ತಿರ್ಬೇಕು ಅಷ್ಟೇ. ನೋಡಿ ಸ್ನೇಹಿತರೆ ನೋಡಿ ಪಾಕ ಬಂತಂತೆ. ನೋಡಿ ಅಂಟುತ್ತೆ. ಆ ಥರ ಬಂದರೆ ಮಾತ್ರ ಸಾಧ್ಯ. ಎಳೆ ಟೈಪನು ಬರಲ್ಲ, ಅಂಟಬೇಕು. ಬೆಳ್ಳನ ಮಧ್ಯೆ ಅಂಟಬೇಕು. ಹಂಗಾರೆ ಮಾತ್ರ ಪಾಕ ಕರೆಕ್ಟಾಗೈತೆ ಅಂತಂದು ಇನ್ನೇನು ಇಳಿಸ್ಕೊಂಡ್ರು. ಇವಾಗ ನೋಡೋಣ ಯಾವ ರೀತಿ ಮಾಡ್ತಾರೆ ಏನು ಕತೆ ಅಂತಂದು. ಪಾಕ ಕಾದೈತಪ್ಪಿ. ಇವಾಗೆಲ್ಲ ಕಾಳನ್ನ ಅದ್ರಲ್ಲಿ ಹಾಕ್ತದಾರೆ ನೋಡಿ.
ಕಾದೈತೆ ಬರೀ ಇಕ್ಕುತ್ತೆ ಬೊಬ್ಬೆಕ್ಕ ಹೇಳುತ್ತ ಅಣ್ಣ. ತಂಗ್ಯಮ್ಮ ಆಗಿತ್ತಲ್ಲ ತಂಗ್ಯಮ್ಮಗೆ ಹಂಗಾಗುತ್ತೆ ನೋಡು. ಈ ಥರ ನೀಟಾಗಿ ಕಲಕ್ಬೇಕು, ತಿರ್ವಾಕ್ಬೇಕು ನೀಟಾಗಿ. ಅದಕ್ಕೆ ಮತ್ತೆ ಯಾಕೆ ಚೌಟ ಆ ಥರದವು ಸ್ಟೀಲ್ ನಾವು ತಗೋಬಾರ್ದು ಅನ್ನೋದಕ್ಕೆ ಇದೇ ಕಾರಣ ನೋಡಿ. ಇದು ಈ ಮುದ್ದೆ ಕೋಲಿಗೂ ಅದಕ್ಕೆ ಭಾಳ ಬಿಡುತ್ತೆ. ಅರ್ಧಕ್ಕರ್ಧ ಕೈ ಮೇಲೆ ಇರುತ್ತೆ, ಅರ್ಧಕ್ಕರ್ಧ ಇದು ಮುದ್ದೆ ಕೋಲು ಒಳಗಿರುತ್ತೆ ನೋಡಿ. ನೀಟಾಗಿ ಕಲ್ಕೊಳುತ್ತೆ. ನಮ್ಮಂತ ಹೆಣ್ಮಕ್ಳಿಗೆ ಇಂಥ ಮುದ್ದೆ ಕೋಲು ಅಲ್ಲಾಡ್ಸೋಕ್ಕಾಗಲ್ಲ, ನನಗೆ ಗೊತ್ತು. ನಮಗೆ ಸಣ್ಣ ಹಿಡಿಗೆ ನಮಗೆ ತಕ್ಕಂತೆ ಇರಬೇಕು. ಒಂದು ಸ್ವಲ್ಪ ದಪ್ಪ ಇರೋರಾದರೆ ಹೆಣ್ಮಕ್ಳು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ದ್ರಾಕ್ಷಿ ಗೋಡಂಬಿ ಇನ್ನೇನು ಹಾಕಿದ್ರು. ಇವಾಗ ಏಲಕ್ಕಿ ಪೌಡ್ರ್ ಮಾಡಿಬಿಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹೊಡೆದು. ಯಾಕಂದರೆ ಏಲಕ್ಕಿಗೆ ಕಂಡ ತಕ್ಷಣವೇ ಸೈಡಿಗೆ ಹಾಕ್ಬಿಡ್ತಾರೆ, ತಿರ್ಗಾ ಲವಂಗನೂ ಹಂಗೆ ಮಾಡ್ತಾರೆ. ಅದಕ್ಕೆ ಪೌಡ್ರ್ ಮಾಡಿದರೆ ಅದರಲ್ಲಿ ಮಿಕ್ಸ್ ಆಗೋಗುತ್ತೆ ಅಂತ ಅಂದು ಏನು ಸಮಸ್ಯೆ ಆಗಲ್ಲ. ಅವಾಗ ಟೇಸ್ಟು ಚೆನ್ನಾಗಿರುತ್ತೆ ಪೌಡ್ರು ಟೈಪು. ಆರಿದ್ಮೇಲೆ ಪೌಡ್ರ್ ಹಾಕ್ತಾರೆ. ಸ್ನೇಹಿತರೆ, ಇವಾಗ ಕಾಯಿ ತುರಿ ಅಮ್ಮ ತುರ್ದಿಕ್ಬಿಟ್ಟಿತ್ತು, ಇನ್ನೇನು ಅದನ್ನು ಹಾಕಿತ್ತು. ಇವಾಗ ಏಲಕ್ಕಿ ಲವಂಗದ್ದು ಪೌಡ್ರು ನೋಡಿ. ಕಾಯ್ದ್ರೆ ಕಾಣೋದೇ ಇಲ್ಲ ನೋಡಿ. ಅದಕ್ಕೆ ಹೇಳಿದ್ದು ಪೌಡ್ರು ಮಾಡಿದರೆ ಮಿಕ್ಸಿ ಜಾರ್ ಯಾವುದಕ್ಕೆ ಯೂಸ್ ಅಂದರೆ ಇದಕ್ಕೆ ಯೂಸು. ಮೊದಲೆಲ್ಲ ಹಂಗೆ ಡೈರೆಕ್ಟ್ ಹಾಕಾರೆ, ಇವಾಗೆಲ್ಲ ಪೌಡ್ರು ಮಾಡಿಸ್ತಾರೆ. ಕೆಲವೊಬ್ರು ಎಲ್ಲ ಹಂಗೆ ಹಾಕ್ತಾರೆ. ಲಾಡು ಕಾಳಿಗೆ ಎಲ್ಲ ಲಾಡಿಗೆ ರೆಡಿಯಾಗಿದೆ ನೋಡಿ. ಅದಕ್ಕೆ ಕಾಯಿ ತುರಿ ಲವಂಗ ಏಲಕ್ಕಿ ಪೌಡ್ರು ತಿರ್ಗಾ ದ್ರಾಕ್ಷಿ ಗೋಡಂಬಿ ಅಷ್ಟೇ, ಕಾಳು ಇಷ್ಟೇ ನೋಡಿ. ಮುಗೀತು ಲಾಡಿನ ಕತೆ. ಮುದ್ದೆ ಕೋಲು ನೋಡ್ರಿ ಎಷ್ಟು ಚೆನ್ನಾಗೈತೆ ಅದು. ಇನ್ನೇನೆಲ್ಲ ಲಾಡು ಖಾರ ಎಲ್ಲ ರೆಡಿ ಆಯ್ತು. ಸ್ನೇಹಿತರೆ ನೋಡಿ, ಎರಡು ಒಂದು ಸ್ವಲ್ಪ ಗಾಳಿ ಅವ್ರಕ್ಕಿರಲಿ. 10 ಗಂಟೆ ಒಳಗೆ ಎರಡು ಸರಿನ ಮಿಕ್ಸ್ ಮಾಡಿರಿ ಎರಡೂ ಅಂತಂದರು. 2 ಸರಿ 2 ಬಾರಿ. ನಮ್ಮ ಗಣೇಶಪ್ಪ ಹೆಂಗೈತಾ ಹೇಳು? ಚೆನ್ನಾಗೈತೆ ಇಲ್ಲ? ಟೇಸ್ಟ್ ಚೆನ್ನಾಗೈತಾ ಹೇಳು, ನಿನ್ನ ಒಪಿನಿಯನ್ ನಿನ್ನ ಹೇಳು. ಚೆನ್ನಾಗೈತೆ ಇಲ್ಲ ಹೇಳು? ಚೆನ್ನಾಗೈತೆ, ನೀಟಾಗಿ ಹೇಳು ಅದನ್ನ ಹೇಳು. ನಮ್ಮ ಗಣೇಶಪ್ಪಗೆ ನಮ್ಮ ಮನೆಗೆ ಒಪ್ಪಿದ್ರೆ ಎಲ್ಲರಿಗೂ ಒಪ್ದಂಗೆ ಏನ ಗಣೇಶ ಹೇಳ? ಚೆನ್ನಾಗೈತೆ ಆಂಟಿ, ಅವನು ಅಷ್ಟೇ ಹೇಳೋದು. ಸ್ನೇಹಿತರೆ, ಇದೇನು ಲಾಡು ಖಾರ ಮಾಡಿಸಿದ್ವಲ್ಲ, ಇದು ಲಾಡುದು. ಇದಕ್ಕೆ ಬಿಳಿ ಲುಂಗಿ ಬಟ್ಟೆ ಕಟ್ಟಿದ್ವಿ. ಇದು ನೀಲಿದು ಖಾರಕ್ಕೆ ಹಂಗೆ ಹೊಚ್ಚಿದ್ವಿ. ಗಾಳಿ ಹರಕ್ಕೆ ಇರ್ಬೇಕು. ಯಾಕಂದರೆ ಪ್ಲೇಟ್ ಮುಚ್ಚಿದ್ರೆ ಅದು ಹವೆ ಏನಿರುತ್ತೋ ಇನ್ನೂ ಬಿಸಿ ಇರುತ್ತಲ್ಲ, ಅದ್ರ ಹವೆ ಹಂಗೆ ಅಲ್ಲೇ ಕುತ್ಕೊಳುತ್ತೆ, ಒಂಥರ ಮುಗ್ಗು ಟೈಪ್ ಬಂದ್ಬಿಡುತ್ತೆ. ಅದಕ್ಕೆ ಬೆಳಿಗ್ಗೆ ತನಕ ಈ ಥರ ಇದ್ದರೆ ಏನಿಲ್ಲ ಅಂದರೂ ಒಂದು ಮಾಡಿದ ಮೇಲೆ 8 ಗಂಟೆ 9 ಗಂಟೆ ಆರಲು ಬಿಡಬೇಕು ಚೆನ್ನಾಗಿ. ಇಂಥ ಬಟ್ಟೆ ಅಥವಾ ಸುತ್ತಿ ಬಿಟ್ಟು ಬಿಡ್ಬೇಕು ಅಷ್ಟೇ ಕಟ್ಟಿ. ಅವೆಲ್ಲ ಅವೇ ಈ ಬಟ್ಟೆ ಹೊರಗೆ ಪದರ ಹೊರಗಳಾಸಿ ಹೋಗುತ್ತೆ. ಸೊ ಲಾಡು ಖಾರ ಇಷ್ಟ ಆಗಿತ್ತಂತ ಹೇಳ್ತಾ ಈ ಥರ ಮಾಡುವ ವಿಧಾನ ಅಂತ ಹೇಳ್ತೀನಿ ಅಷ್ಟೇ. ನಾನು ಸಿಂಪಲ್ಲಾಗಿ ಮಾಡ್ಬೋದು, ಆರಾಮಾಗಿ ನಾನು ಸಮೇತ ಮಾಡ್ಬೋದು. ನಾನು ಒಂದು ದಿನ ಟ್ರೈ ಮಾಡ್ತೀನಿ, ನೋಡುವ ಆ ಟೈಮ್ ಬಂದಾಗ. ಇಷ್ಟ ಆಗಿತ್ತಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಬೆಳೆಸಿಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಕೊಡ್ತೀನಂತ ಹೇಳ್ತಾ ಟಾಟಾ ಬಾಯ್, ಸಿ ಯು, ಮತ್ತೆ ಸಿಗುವ.